ಬೋನ್ಲೆಸ್ ಚಿಕನ್ ತವಾ ಫ್ರೈ ಇವತ್ತಿನ ರೆಸಿಪಿ. ತುಂಬ ಸುಲಭ ಹಾಗೂ ತುಂಬ ರುಚಿಯಾದಂತಹ ಚಿಕನ್ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರಿ, ಹೇಗೆ ಮಾಡೋದೆಂದು ನೋಡುವ. ಬೋನ್ಲೆಸ್ ಚಿಕನ್ ಇಲ್ಲಿ ನಾನೊಂದು ಅರ್ಧ kg ತೆಗೆದುಕೊಂಡಿದ್ದೇನೆ. ಅಂದರೆ ಇದು ಚಿಕನ್ ಸಿಗ್ತದೆ ನೋಡಿ, ಅದರಲ್ಲಿ ಎಲುಬಿಲ್ಲದ ಬೋನ್ಲೆಸ್ ಪೀಸ್ ಇರ್ತದೆ. ಅದನ್ನು ನಾನು ನೋಡಿ ಈ ರೀತಿ ಪ್ರೆಸ್ ಮಾಡಿ ಚಪ್ಪಾಟೆ ಮಾಡಿದ್ದೇನೆ ಅದನ್ನು. ಅಥವಾ ಯಾವುದಾದ್ರೂ ಚಾಕುವಲ್ಲಿ ಪ್ರೆಸ್ ಮಾಡಿದರೆ ಈ ರೀತಿ ಚಪ್ಪಟೆ ಆಗ್ತದೆ ನೋಡಿ, ಇಷ್ಟು ತೆಳುವಾಗಿ. ಅಥವಾ ಬ್ರೆಸ್ಟ್ ಪೀಸ್ ಅಂತಲೇ ಸಿಗ್ತದೆ, ಅದನ್ನು ಸಹ ತಂದು ತೆಳುವಾಗಿ ಕಟ್ ಮಾಡಿ ಮಾಡ್ಬೋದು. ಈಗ ಮಸಾಲೆ ರೆಡಿ ಮಾಡುವ. 1 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮತ್ತು ಅರಸಿನ ಒಂದು ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, 1.5 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮನೆಯಲ್ಲೇ ಮಾಡಿದರೆ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತದೆ, ಹಾಗಾಗಿ ಮನೆಯಲ್ಲೇ ಮಾಡಿ ಹಾಕಿ. 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಇದು ಸಹ ಅಷ್ಟೇ. ಮತ್ತು ಚಿಲ್ಲಿ ಫ್ಲೇಕ್ಸ್ 1 ಟೀ ಸ್ಪೂನ್ ಹಾಕಿದ್ದೇನೆ ನಾನು. ಖಾರ ಸ್ವಲ್ಪ ಜಾಸ್ತಿ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ಈ ಮಸಾಲೆ ಇಷ್ಟು ಸಾಕಾಗ್ತದೆ ಒಂದು ಅರ್ಧ kgಗೆ. ಒಂದು ಅರ್ಧದಿಂದ 1ರಷ್ಟು ಲಿಂಬೆಹುಳಿ ರಸ ನೋಡಿ ಹಾಕ್ಬೋದು. ಮೊದಲು ಅರ್ಧ ಹಾಕಿ ನೋಡಿ, ನಂತರ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನು ಅರ್ಧ ಹಾಕ್ಕೊಳ್ಬಹುದು. 2 ಟೀ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ನಾನಿಲ್ಲಿ. ಇದನ್ನೆಲ್ಲವನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ನಾನು 1 ಟೀ ಸ್ಪೂನ್ನಿಂದ ಸ್ವಲ್ಪ ಜಾಸ್ತಿ ಉಪ್ಪಿನ ಹುಡಿ ಹಾಕ್ತಾಯಿದ್ದೇನೆ. ಇದು ಪಿಂಕ್ ಸಾಲ್ಟ್. ಮತ್ತು ಟೇಸ್ಟ್ ಸ್ವಲ್ಪ ನೋಡಿ, ಉಪ್ಪು ಸರಿಯಾಗಿದೆಯಾ ಅಂತ ನೋಡಿ ಸ್ವಲ್ಪ ಹಾಕ್ಕೊಳ್ಬಹುದು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ತೆಳುವಾದ ಈ ಚಿಕನ್ ಪೀಸಿಗೆ ಈ ಮಸಾಲೆಯನ್ನು ಈ ರೀತಿ ಹಚ್ಚುವ. ತುಂಬ ಸಹ ಜಾಸ್ತಿ ಹಾಕ್ಕೊಳ್ಬೇಕಂತ ಏನಿಲ್ಲ. ಈ ರೀತಿ ಹಚ್ಚಿ ಈ ಬಾಳೆ ಎಲೆಯಲ್ಲಿಯೇ ನಾನು ಒಂದರ ಪಕ್ಕ ಒಂದು ಇಡ್ತೇನೆ. ಮತ್ತು ಒಂದು ಅರ್ಧ ಗಂಟೆ ಆದರೂ, ಇದು ಕಡಿಮೆ ಅಂದರೆ ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕು. ತುಂಬ ತೆಳುವಾಗಿರೋದ್ರಿಂದ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡುವ ಅಗತ್ಯ ಸಹ ಇಲ್ಲ. ಅಥವಾ ಹಿಂದಿನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬಹುದು. ಈಗ ನೋಡಿ, ಇದು ಅರ್ಧ ಗಂಟೆ ಆಗಿದೆ. ನಾನೊಂದು ನಾನ್ ಸ್ಟಿಕ್ ಪ್ಯಾನ್ ಇದು ವೈಟ್ ನಂದು, ಅದಕ್ಕೊಂದು 2 ಟೀ ಸ್ಪೂನ್ನಷ್ಟು ಎಣ್ಣೆ, ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಇದಕ್ಕೆ, 2 ಟೀ ಸ್ಪೂನ್ ಸಾಕು. ಮಸಾಲೆ ಮಾಡುವಾಗ ಸಹ ನಾವು ಎಣ್ಣೆ ಸ್ವಲ್ಪ ಹಾಕಿದ್ದೇವೆ, ಹಾಗಾಗಿ ನೋಡಿ. ಈಗ ಒಂದೊಂದೇ ಪೀಸನ್ನು ನಾನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ಸಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಮೆಲ್ಲ ಉರಿಯಲ್ಲಿ, ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. 2 ಕಡೆ ಸಹ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕ್ರಿಸ್ಪಿ ಟೇಸ್ಟ್ ಸಹ ಬರ್ತದೆ ಇದಕ್ಕೆ. ಎಲ್ಲ ಪೀಸನ್ನು ಸಹ ನೋಡಿ ನಾನು ಹೀಗೆ ಹಾಕಿದ್ದೇನೆ. ಇದರಲ್ಲಿ ನೋಡಿ, ಈಗ ಅದಕ್ಕೆ ಮಸಾಲೆಗೆ ಹಾಕಿದ ಎಣ್ಣೆ ಸಹ ಬಿಡ್ತದೆ, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕುವ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ಸಹ ಇಷ್ಟ ಆಗಬಹುದು. ಈ ರೀತಿಯ ಚಿಕನ್ ಸುಕ್ಕ ಮತ್ತು ಚಿಕನ್ ಫ್ರೈ ರೆಸಿಪಿಯನ್ನು ನಾನು ಈ ಮೊದಲು ಹಾಕಿದ್ದೇನೆ, ಅದನ್ನು ಸಹ ಒಂದು ಸಲ ಖಂಡಿತ ನೋಡಿ. ಎಲ್ಲ ಪೀಸನ್ನು ಸಹ ಇದೇ ರೀತಿ ತಿರುಗಿಸಿ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ. ಇದೇ ರೀತಿ ಎಲ್ಲ ಸೈಡನ್ನು ಸಹ, 2 ಸೈಡನ್ನು ಸಹ ಫ್ರೈ ಮಾಡಬೇಕು. ನೋಡಿ, ಬಣ್ಣ ಸಹ ಸ್ವಲ್ಪ ಚೇಂಜ್ ಆಗಿದೆ, ಮಸಾಲೆ ಫ್ರೈ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಖಾರ ಕಡಿಮೆ ಆದರೂ ಬಣ್ಣ ಚೆನ್ನಾಗಿ ಬರ್ತದೆ, ಕೆಂಪು ಕಲರಾಗಿ, ಅದಕ್ಕೋಸ್ಕರ ಅದನ್ನು ಹಾಕ್ತೇವೆ. ಮತ್ತು ಕೆಂಪು ಮೆಣಸಿನ ಪುಡಿ ಖಾರ ಇದೆ ಜಾಸ್ತಿ, ಅದಕ್ಕೋಸ್ಕರ ಅದನ್ನೊಂದು ಟೇಬಲ್ ಸ್ಪೂನ್, ಇದನ್ನೊಂದು ಟೇಬಲ್ ಸ್ಪೂನ್ ನಾನು ಮಸಾಲೆ ಮಾಡಿಟ್ಟಿದ್ದೆ. ಉಳಿದ ಮಸಾಲೆಯನ್ನು ಫ್ರಿಜ್ಜಲ್ಲಿ ತೆಗೆದಿಟ್ಟು ಮೀನಿಗೆ ಸಹ ಬಳಸ್ಬೋದು, ಅಥವಾ ಯಾವುದೇ ರೀತಿಯ ಚಿಕನ್ ಫ್ರೈಗೆ ಸಹ ಉಪಯೋಗ ಮಾಡಬಹುದು. 2 ಕಡೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ. ಈಗ ರೆಡಿಯಾಗಿದೆ ಚಿಕನ್ ಫ್ರೈ. ತುಂಬ ರುಚಿಯಾದ, ಅಷ್ಟೇ ಸಾಫ್ಟಾಗಿ ಟೇಸ್ಟ್ ಆದಂತಹ ಚಿಕನ್ ತವಾ ಫ್ರೈ ರೆಡಿ ಆಯಿತು. ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ನಂತರ ಹೇಗೆ ಬಂದಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.